ಹೇ ಗೈಸ್, ವೆಲ್ಕಮ್ ಬ್ಯಾಕ್ ಟು ದ ಚಾನಲ್. ಸೊ ಮಂಡೇ ನೈಟ್ ರೋ ಮುಗಿದ್ಮೇಲೆ ಬಹಳಷ್ಟು ಮೇಜರ್ ಇಂಪಾರ್ಟೆಂಟ್ ನ್ಯೂಸ್ಗಳಿದೆ, ಅದನ್ನೆಲ್ಲದನ್ನು ಕೂಡ ತಿಳಿಸ್ಕೊಡ್ತೀನಿ. ವಿಡಿಯೋ ತುಂಬಾ ಇಂಟ್ರೆಸ್ಟಿಂಗ್ ಆಗಿರುತ್ತೆ. ಬನ್ನಿ ವಿಡಿಯೋನ ಶುರು ಮಾಡೋಣ. ಮೊದಲನೇದಾಗಿ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರ ಬಗ್ಗೆ ಮಾತಾಡೋದಾದ್ರೆ, ರೀಸೆಂಟ್ ಆಗಿ ನಾನು ನಿಮಗೆ ತಿಳಿಸಿದ್ದೆ ಡ್ರೂ ಮ್ಯಾಕೆಂಟೈರ್ ಹಾಗೆ ರ್ಯಾಂಡಿ ಆರ್ಟನ್ ಇವರಿಬ್ರು ಮೇಲೂ ಕೂಡ ಡಬ್ಲ್ಯೂ ಅವರು ಪ್ಲಾನ್ಸ್ ಗಳನ್ನ ರೆಡಿ ಮಾಡೋದಕ್ಕೆ ಶುರು ಮಾಡಿದ್ದಾರೆ. ಅಂಡ್ ಆದಷ್ಟು ಬೇಗ ಇವರಿಬ್ರು ಕೂಡ ನಮಗೆ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗುತ್ತೆ ಅಂತ. ಅಂಡ್ ಈಗ PW ಇನ್ಸೈಡರ್ ಅವರ ಅಪ್ಡೇಟ್ ಗಳು ಬರ್ತಿರೋ ಪ್ರಕಾರ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಆದಷ್ಟು ಬೇಗ ನಮಗೆ ಡಬ್ಲ್ಯೂ ಕಂಪನಿಯಲ್ಲಿ ರಿಟರ್ನ್ ಆಗೋದು ನೋಡೋದಕ್ಕೆ ಸಿಗೋದಿಲ್ವಂತೆ. ಅವರು ಶೀಘ್ರದಲ್ಲೇನೆ ಬರೋದು ಚಾನ್ಸಸ್ ಸಿಕ್ಕಾಪಟ್ಟೆ ಕಮ್ಮಿ ಇದೆಯಂತೆ. ಅಷ್ಟೇ ಅಲ್ಲ, ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ನೂ ಬಹಳಷ್ಟು ಹಾಲಿವುಡ್ ಪ್ರಾಜೆಕ್ಟ್ಸ್ ಗಳನ್ನ ಒಪ್ಕೊಳ್ತಾ ಇದಾರಂತೆ. ಅಂಡ್ ಅದರಿಂದ ಡಬ್ಲ್ಯೂ ಕಂಪನಿಯಿಂದ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಇನ್ನೂ ಒಂದು ಲಾಂಗ್ ಬ್ರೇಕ್ ನ ತಗೋಬಹುದು. ಸದ್ಯಕ್ಕಂತೂ ಅವರು ರಿಟರ್ನ್ ಆಗೋದಿಲ್ಲ ಅಂತ PW ಇನ್ಸೈಡರ್ ಅವರ ಕಡೆಯಿಂದ ಅಪ್ಡೇಟ್ ಬಂದಿದೆ. ಈ ಒಂದು ಅಪ್ಡೇಟ್ ನ ಕೇಳಿ ನನಗಂತೂ ಸಿಕ್ಕಾಪಟ್ಟೆ ಶಾಕ್ ಆಯ್ತು. ಯಾಕಂದ್ರೆ ಸ್ಮ್ಯಾಕ್ ಡೌನ್ ನಲ್ಲಿ ಈಗಾಗಲೇ ಸ್ಟಾರ್ ಪವರ್ ಕಮ್ಮಿ ಇದೆ. ಸಮ್ಮರ್ ಸ್ಲಾಮ್ ಅಷ್ಟೊತ್ತಿಗೂ ಕೂಡ ನಮ್ಮ ಡ್ರೂ ಮ್ಯಾಕೆಂಟೈರ್ ಅವರು ಏನಾದರೂ ರಿಟರ್ನ್ ಆಗಲಿಲ್ಲ ಅಂದ್ರೆ ಸ್ಮ್ಯಾಕ್ ಡೌನ್ ನ ಗತಿ ಇನ್ನೂ ಕೂಡ ಅಧೋಗತಿ ಆಗುತ್ತೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಕಾನರ್ ಮೆಗ್ರಾಗರ್ ಅವರ ಬಗ್ಗೆ. ಇವ್ರು ಯಾರು ಅಂತ ನಿಮ್ಮೆಲ್ಲರಿಗೂ ಕೂಡ ಗೊತ್ತಿರಬಹುದು. UFC ಯ ಬಿಗ್ ನೇಮ್ ಅಂತಾನೆ ಹೇಳ್ಬೇಕು. ಅಂಡ್ ಈಗ ಇವರು ಮತ್ತೊಮ್ಮೆ ರೋಮನ್ ರೈನ್ಸ್ ಅವರ ಜೊತೆ ಒಂದು ಕಾಂಟ್ರವರ್ಸಿನ ಮಾಡ್ಕೊಂಡಿದ್ದಾರೆ. ಬೇಸಿಕಲಿ ರೋಮನ್ ರೈನ್ಸ್ ಅವ್ರನ್ನ ಡಿಸ್ರೆಸ್ಪೆಕ್ಟ್ ಮಾಡಿದ್ದಾರೆ. UFC ವೈಟ್ ಹೌಸ್ ಶೋ ನಮಗೆ ನೋಡೋದಕ್ಕೆ ಸಿಕ್ತು. ಅಂಡ್ ಅಲ್ಲಿ ರೋಮನ್ ರೈನ್ಸ್ ಅವರು ಕೂಡ ಡಬ್ಲ್ಯೂ ಕಡೆಯಿಂದ ಹೋಗಿದ್ರು. ಅಂಡ್ ಆ ಒಂದು ವಿಚಾರನ TKO ಅವರು ತಿಳಿಸ್ತಾರೆ ಟ್ವೀಟ್ ಮಾಡಿ, OTC ಅಟ್ ದ ವೈಟ್ ಹೌಸ್ ಅಂತ. ಅಂಡ್ ಆ ಒಂದು ಟ್ವೀಟ್ ಗೆ ನಮ್ಮ ಕಾನರ್ ಮೆಗ್ರಾಗರ್ ಅವರು ರೀಟ್ವೀಟ್ ನ ಮಾಡ್ತಾ, ಹೂ ಯಾರ್ ಗುರು ಇದು ಅಂತ ಅವರು ಕೇಳ್ತಾ ಇದ್ದಾರೆ. ಗೊತ್ತು ಅವರಿಗೆ ರೋಮನ್ ರೈನ್ಸ್ ಯಾರು ಅಂತ, ಆದ್ರೂ ಕೂಡ ಡಿಸ್ರೆಸ್ಪೆಕ್ಟ್ ಮಾಡೋದಕ್ಕೋಸ್ಕರ ಈ ರೀತಿ ಟ್ವೀಟ್ ನ ಮಾಡಿದ್ದಾರೆ. ಇನ್ನು ಕೂಡ ರೋಮನ್ ರೈನ್ಸ್ ಅವರ ರಿಯಾಕ್ಷನ್ ಈ ಒಂದು ಟ್ವೀಟ್ ಗೆ ಬಂದಿಲ್ಲ. ಬಟ್ ರೀಸೆಂಟ್ ಆಗಿ ಬಹಳ ವರ್ಷಗಳ ಹಿಂದೆ ರೋಮನ್ ರೈನ್ಸ್ ಹಾಗೆ ಕಾನರ್ ಮೆಗ್ರಾಗರ್ ಅವರ ನಡುವೆ ಕೂಡ ಕಾಂಟ್ರವರ್ಸಿ ನೋಡೋದಕ್ಕೆ ಸಿಕ್ಕಿತ್ತು. ಇವರಿಬ್ರು ಕೂಡ ಜಗಳ ಆಡ್ಕೊಂಡು ನಮ್ಮ ರೋಮನ್ ರೈನ್ಸ್ ಅವರು ಕಾನರ್ ಮೆಗ್ರಾಗರ್ ಅವರಿಗೆ ನೀನ್ ನನ್ನ ಕಾಲಿಗೂ ಕೂಡ ಸಮ ಇಲ್ಲ ಅಂತ ಸ್ಟೇಟ್ಮೆಂಟ್ ನ ಕೊಟ್ಟಿದ್ರು. ಸೊ ಆ ಒಂದು ವಿಚಾರನ ಇಟ್ಕೊಂಡು ನಮ್ಮ ಕಾನರ್ ಮೆಗ್ರಾಗರ್ ಅವರು ಈಗ ಈ ರೀತಿ ಟ್ವೀಟ್ ನ ಮಾಡಿದ್ದಾರೆ. ಒಂದು ಮ್ಯಾಚ್ ನು ಕೂಡ ಹೇಳ್ಬಿಟ್ಟಿದ್ವಿ ನಾವು, ಕಾನರ್ ಮೆಗ್ರಾಗರ್ ಹಾಗೆ ರೋಮನ್ ರೈನ್ಸ್ ಅವರ ನಡುವೆ ಪ್ರಾಬಬ್ಲಿ ಮ್ಯಾಚ್ ಕೂಡ ಆಗಬಹುದು. ಸಿಕ್ಕಾಪಟ್ಟೆ ದೊಡ್ಡ ಕಾಂಟ್ರವರ್ಸಿ ನಡೀತಾ ಇದೆ ಅಂತ ನನ್ನ ಚಾನಲ್ ನ ಫಾಲೋ ಮಾಡಿದ್ರೆ ನಿಮಗೆ ಗೊತ್ತಾಗಿರುತ್ತೆ. ಆಗ ಆ ಒಂದು ಟೈಮ್ ಅಲ್ಲಿ ಈ ಒಂದು ವಿಡಿಯೋನ ನಾನು ಕವರ್ ಮಾಡಿದ್ದೆ. ಅಂಡ್ ಈಗ ಮತ್ತೊಮ್ಮೆ ಆ ಒಂದು ವಿಚಾರಕ್ಕೆ ಕಿಡಿ ಹತ್ಕೋತಾ ಇದೆ. ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ನಮ್ಮ ಸ್ಕಾಟ್ ಸ್ಟೈನರ್ ಅವರ ಮಗ ಬ್ರಾನ್ ಸ್ಟ್ರೈನರ್ ಅವರ ಬಗ್ಗೆ. ನೀವು ಇಲ್ಲಿ ನೋಡ್ತಾ ಇರಬಹುದು, ಇವರು ನಮ್ಮ ಸ್ಕಾಟ್ ಸ್ಟೈನರ್ ಅವರ ಮಗ. ನಿಜವಾಗ್ಲೂ ಅಪ್ಪೊಂದ್ ರೀತಿನೇ ಕಾಣಿಸ್ತಾ ಇದ್ದಾರೆ ಗುರು. ನನಗಂತೂ ಸಿಕ್ಕಾಪಟ್ಟೆ ಇಂಪ್ರೆಸಿವ್ ಲುಕ್ ಅಂತ ಅನಿಸ್ತಾ ಇದೆ. ಸಖತ್ತಾಗಿ ಖಡಕ್ ಆಗಿ ಕಾಣಿಸ್ತಾ ಇದ್ದಾರೆ ಇವರು ಓಲ್ಡ್ ಡಬ್ಲ್ಯೂ ಚಾಂಪಿಯನ್ಶಿಪ್ ಜೊತೆಗೆ. ಅಂಡ್ ಇವರ ರಿಟರ್ನ್ ಏನಾದ್ರು ಡಬ್ಲ್ಯೂಗೆ ಆದ್ರೆ ನಿಜವಾಗ್ಲೂ ಈಗ ಬ್ರಾನ್ ಬ್ರೇಕರ್ ಅವರು ಯಾವ ರೀತಿ ಮಿಂಚುತ್ತಾ ಇದ್ದಾರೋ ಅವ್ರನ್ನ ಫ್ಯೂಚರ್ ಅಂತ ನಾವೆಲ್ಲರೂ ಕೂಡ ಕನ್ಸಿಡರ್ ಮಾಡ್ತಾ ಇದೀವೋ, ಇನ್ನೂ ಕೂಡ ಮಾಡ್ತಾ ಇದೀವಿ ಅಲ್ವಾ. ಯಾಕಂದ್ರೆ ಸದ್ಯಕ್ಕೆ ಡಬ್ಲ್ಯೂ ಅವರು ಬ್ರಾನ್ ಬ್ರೇಕರ್ ಅವ್ರನ್ನ ಅಷ್ಟೊಂದೇನು ಚೆನ್ನಾಗಿ ಬುಕ್ ಮಾಡ್ತಾ ಇಲ್ಲ. ಅದನ್ನ ಬಿಟ್ರೆ ಅವ್ರನ್ನ ನಾವು ಫ್ಯೂಚರ್ ಅಂತ ಕನ್ಸಿಡರ್ ಮಾಡ್ತಾ ಇದೀವೋ, ಅದೇ ರೀತಿ ಇವ್ರಿಗೂ ಕೂಡ ಡಬ್ಲ್ಯೂ ಅವ್ರು ಏನಾದ್ರು ಟ್ರೈನಿಂಗ್ ನ ಕೊಟ್ರೆ ಇವರು ಕೂಡ ಡಬ್ಲ್ಯೂ ಫ್ಯೂಚರ್ ಆಗೋದಲ್ಲಿ ಎರಡು ಮಾತೇ ಇಲ್ಲ. ನೋಡ್ಬೇಕು ಗಾಯ್ಸ್, ಇವ್ರ ಮೇಲೆ ಡಬ್ಲ್ಯೂ ಅವ್ರು ಏನಾದ್ರು ಇಂಟ್ರೆಸ್ಟ್ ನ ತೋರಿಸಿ ಇವ್ರನ್ನು ಕೂಡ ಅಸೆಟ್ ಅಂತ ಕನ್ಫರ್ಮ್ ಮಾಡಿ ಟ್ರೈನಿಂಗ್ ನ ಕೊಟ್ಟಿ ಬೆಳೆಸ್ತಾರ ಅಂತ. ಇನ್ನ ಬ್ರಾನ್ ಬ್ರೇಕರ್ ಬಗ್ಗೆ ಮಾತಾಡಿದ್ವಿ ಅಂದ್ರೆ ಡಬ್ಲ್ಯೂ ಅವರು ಅಫಿಷಿಯಲ್ ಆಗಿ ನೈಟ್ ಆಫ್ ಚಾಂಪಿಯನ್ಸ್ ಗೆ ಬ್ರಾನ್ ಬ್ರೇಕರ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ನಡುವೆ ಒಂದು ಕೇಜ್ ಮ್ಯಾಚ್ ನ ಅಫಿಷಿಯಲ್ ಆಗಿ ಕನ್ಫರ್ಮ್ ಮಾಡಿದ್ದಾರೆ. ಇವರ ನಡುವೆ ಕೇಜ್ ಮ್ಯಾಚ್ ನೋಡೋದಕ್ಕೆ ಸಿಗ್ತಾ ಇದೆ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ. ಇವತ್ತು ಮಂಡೇ ನೈಟ್ ರಲ್ಲಿ ನಮ್ಮ ಸೆತ್ ರಾಲೆನ್ಸ್ ಅವರು ಬ್ರಾನ್ ಬ್ರೇಕರ್ ಅವರಿಗೆ ಚಾಲೆಂಜ್ ಮಾಡ್ತಾರೆ. ಅಂಡ್ ಆ ಒಂದು ಚಾಲೆಂಜ್ ನಮ್ಮ ಬ್ರಾನ್ ಬ್ರೇಕರ್ ಅವರು ಒಪ್ಕೋತಾರೆ. ವಿಡಿಯೋ ಪ್ಯಾಕೇಜ್ ಮುಖಾಂತರ ಇದೆಲ್ಲ ಕೂಡ ನಮಗೆ ನೋಡೋದಕ್ಕೆ ಸಿಗುತ್ತೆ. ನಾನು ಮಂಡೇ ನೈಟ್ ರಲ್ಲಿ ಹೇಳಿರಲಿಲ್ಲ, ಯಾಕಂದ್ರೆ ಇದನ್ನ ಅಪ್ಡೇಟ್ ವಿಡಿಯೋದಲ್ಲೇ ತಿಳಿಸೋಣ. ಅಷ್ಟೊಂದೇನು ಇಂಪಾರ್ಟೆಂಟ್ ವಿಚಾರ ಅಲ್ಲ. ಮಂಡೇ ನೈಟ್ ರೋ ರಿವ್ಯೂನೇ ತುಂಬಾ ದೊಡ್ಡದೈತಲ್ಲ, ಅದಕ್ಕೋಸ್ಕರ ಸೊ ಈಗ ತಿಳಿಸ್ತಾ ಇದ್ದೀನಿ. ಇವರ ನಡುವೆ ನಮಗೆ ಕೇಜ್ ಮ್ಯಾಚ್ ನೈಟ್ ಆಫ್ ಚಾಂಪಿಯನ್ಸ್ ಅಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ನೈಟ್ ಆಫ್ ಚಾಂಪಿಯನ್ಸ್ ಬಗ್ಗೆ ಮಾತಾಡ್ತಿದ್ವಿ ಅಂದ್ರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು, ನೈಟ್ ಆಫ್ ಚಾಂಪಿಯನ್ಸ್ ಈಗ ನಮಗೆ ಸೌದಿ ಅರೇಬಿಯಾದಲ್ಲಿ ನೋಡೋದಕ್ಕೆ ಸಿಗ್ತಾ ಇದೆ. ಅಂಡ್ ಈಗ ಒಂದು ದೊಡ್ಡ ಪ್ರಾಬ್ಲಮ್ ಕೂಡ ಡಬ್ಲ್ಯೂ ಅವರು ಎದುರಿಸಬೇಕಾಗಿದೆ. ಯಾಕಂದ್ರೆ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಸೂಪರ್ ಸ್ಟಾರ್ಸ್ ಗಳು ಸಿಗ್ನಿಫಿಕೆಂಟ್ ವೀಸಾ ಪ್ರಾಬ್ಲಮ್ ನ ಎದುರಿಸ್ತಾ ಇದಾರಂತೆ. ಅಂದ್ರೆ ಅವರ ಫ್ಲೈಟ್ ಇಶ್ಯೂಗಳು ಈಗ ಶುರು ಆಗಿದೆಯಂತೆ. ಸೊ ಇಷ್ಟು ಬೇಗ ಗೊತ್ತಾಗಿದ್ದು ಅವರಿಗೆ ಒಳ್ಳೇದಾಯ್ತು ಅಂತ ಅನ್ಕೋತೀನಿ. ನೈಟ್ ಆಫ್ ಚಾಂಪಿಯನ್ಸ್ ಅಷ್ಟೊತ್ತಿಗೆ ಏನು ವೀಸಾ ಪಾಸ್ಪೋರ್ಟ್ ಇಶ್ಯೂ ಇರುತ್ತೋ ಅದನ್ನೆಲ್ಲದನ್ನು ಕೂಡ ಚೇಂಜ್ ಮಾಡಿಕೊಂಡು ನೈಟ್ ಆಫ್ ಚಾಂಪಿಯನ್ಸ್ ಗೆ ಯಾರ್ಯಾರನ್ನ ಕರ್ಕೊಂಡು ಹೋಗ್ಬೇಕು ಅಂತ ಡಬ್ಲ್ಯೂ ಅವರು ಪ್ಲಾನ್ ಮಾಡಿದಾರೋ ಅವ್ರನ್ನೆಲ್ಲರನ್ನು ಕೂಡ ಕರ್ಕೊಂಡು ಹೋಗಬಹುದು. ಸದ್ಯಕ್ಕೆ ನಮ್ಮ ಡೇವ್ ಮೆಲ್ಸನ್ ಅವರ ಪ್ರಕಾರ ಡಬ್ಲ್ಯೂ ಕಂಪನಿಯಲ್ಲಿ ಸಿಗ್ನಿಫಿಕೆಂಟ್ ವೀಸಾ ಪ್ರಾಬ್ಲಮ್ಸ್ ಗಳು ನೋಡೋದಕ್ಕೆ ಸಿಗ್ತಾ ಇದೆಯಂತೆ. ನಮ್ಮ ನೆಕ್ಸ್ಟ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದ್ದಿರ್ತಕ್ಕಂಥದ್ದು ರೋಮನ್ ರೈನ್ಸ್ ಹಾಗೆ ಸತ್ ಫ್ರೀಕಿನ್ ರಾಲೆನ್ಸ್ ಅವರ ಬಗ್ಗೆ. ಎಸ್ ಗೈಸ್, ಈ ಒಂದು ವಿಚಾರನ ಆಲ್ಮೋಸ್ಟ್ ನೀವೆಲ್ಲರೂ ಕೂಡ ಮಂಡೇ ನೈಟ್ ಅಲ್ಲಿ ಮಿಸ್ ಮಾಡ್ಕೊಂಡಿರ್ತೀರಾ. ರೋಮನ್ ರೈನ್ಸ್ ಅವರು ಸತ್ ಫ್ರೀಕಿನ್ ರಾಲೆನ್ಸ್ ಅವರ ನೇಮ್ ನ ಕೂಡ ಮೆನ್ಷನ್ ಮಾಡ್ತಾರೆ. ಎಸ್ ಯಾವ ಜಾಗದಲ್ಲಿ ಅಂದ್ರೆ ಇವನ್ ನಾನು ಕೂಡ ಮಿಸ್ ಮಾಡ್ಕೊಂಡೆ. ಈಗ ಇಂಟರ್ನೆಟ್ ಅಲ್ಲಿ ನೋಡ್ತಾ ಇದ್ದೀನಿ, ಲಿಪ್
ಲಿಪ್ ರೀಡಿಂಗ್ ನ ನೋಡಿ ಎಲ್ಲರೂ ಕೂಡ ಈ ಒಂದು ವಿಚಾರನ ಹೈಲೈಟ್ ಮಾಡ್ತಾ ಇದ್ದಾರೆ. ಅದೇನಪ್ಪಾ ಅಂದ್ರೆ ರೋಮನ್ ರೈನ್ಸ್ ಅವರು ಎಂಡಿಂಗ್ ಅಲ್ಲಿ ಲಾಕರ್ ರೂಮ್ ಇಂದ ಹೊರಗಡೆ ಬಂದಾಗ ನಮ್ಮ ಜೇಕೋ ಫಾಟು ಅವರು ರೋಮನ್ ರೈನ್ಸ್ ಅವರ ಬಳಿ ಬಂದು ನಾನು ಎಲೆ ನೈಟ್ ಅವರ ಕಥೆನ ಈಗ ಮುಗಿಸ್ತೀನಿ, ಬಟ್ ಇದರಿಂದ ಊಸಸ್ ಗಳಿಗೆ ಸಿಕ್ಕಾಪಟ್ಟೆ ಬೇಜಾರಾಗುತ್ತೆ ಅಂತ ನಮ್ಮ ಜೇಕೋ ಫಾಟು ಅವರು ರೋಮನ್ ರೈನ್ಸ್ ಅವರಿಗೆ ಹೇಳ್ತಾರೆ. ಅಂಡ್ ಆಗ ರೋಮನ್ ರೈನ್ಸ್ ಅವರು ಹೌದು ಅವರಿಗೆ ಬೇಜಾರಾಗೆ ಆಗುತ್ತೆ, ಬಟ್ ಅವರು ನಿನ್ನನ್ನ ಅರ್ಥ ಮಾಡ್ಕೊಂಡಿಲ್ಲ, ಬಟ್ ನಾನು ನಿನ್ನನ್ನ ಅರ್ಥ ಮಾಡ್ಕೊಂಡಿದ್ದೀನಿ, ನೀನು ಎಷ್ಟು ದಿನ ನನ್ನನ್ನ ಅರ್ಥ ಮಾಡ್ಕೊಂಡಿರ್ತೀಯೋ ನಾವಿಬ್ರು ಇದೇ ರೀತಿ ಚೆನ್ನಾಗಿರ್ಬಹುದು ಅಂತ ಹೇಳ್ತಾರೆ. ಅಂಡ್ ರೋಮನ್ ರೈನ್ಸ್ ಅವರು ಜೇಕೋ ಫಾಟು ಅವ್ರನ್ನ ಹಗ್ ಮಾಡಿ ಅವರ ಕಿವಿಯಲ್ಲಿ ಏನೋ ಒಂದು ವಿಚಾರನ ಹೇಳ್ತಾರೆ. ಅಂಡ್ ಈಗ ಆ ಒಂದು ವಿಚಾರ ಏನು ಅಂತ ಗೊತ್ತಾಗಿದೆ. ಅವ್ರು ಹೇಳ್ತಾರೆ ಸೆತ್ ರಾಲೆನ್ಸ್ ಕಿಲ್ ಹಿಮ್ ಅಂತ. ಸೊ ಸೆತ್ ರಾಲೆನ್ಸ್ ಅವ್ರನ್ನು ಕೂಡ ಜೇಕೋ ಫಾಟು ನೀನು ಹೋಗಿ ಟಾರ್ಗೆಟ್ ಮಾಡಬೇಕು ಅಂತ ರೋಮನ್ ರೈನ್ಸ್ ಅವರು ತಿಳಿಸಿದ್ದಾರೆ. ಯಾಕಂದ್ರೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವರು ಕೂಡ ರೋಮನ್ ರೈನ್ಸ್ ಅವರ ಮೇಲೆ ರೀಸೆಂಟ್ ಆಗಿ ಶಾರ್ಟ್ಸ್ ಗಳನ್ನ ತಗೋತಾ ಇದ್ರು. ಸೊ ಈ ಒಂದು ವಿಚಾರಕ್ಕೆ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವ್ರನ್ನು ಕೂಡ ಇಲ್ಲಿ ಮೆನ್ಷನ್ ಮಾಡಿದೆ. ಗೊತ್ತಿಲ್ಲ ಇದನ್ನೆಲ್ಲದನ್ನು ಕೂಡ ಡಬ್ಲ್ಯೂ ಅವರು ಮಿಕ್ಸ್ ಅಲ್ಲಿ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಸದ್ಯಕ್ಕೆ ನಮ್ಮ ರೋಮನ್ ರೈನ್ಸ್ ಅವರು ಜೇಕೋ ಫಾಟು ಅವರಿಗೆ ಸೆತ್ ಫ್ರೀಕಿನ್ ರಾಲೆನ್ಸ್ ಅವ್ರನ್ನು ಕೂಡ ನೀನು ನೋಡ್ಕೋಬೇಕು ಅಂತ ಹೇಳಿದ್ದಾರೆ. ನೋಡೋಣ ಗೈಸ್ ಇದೆಲ್ಲದೂ ಕೂಡ ಎಲ್ಲಿಗೆ ಹೋಗಿ ನಿಲ್ಲುತ್ತೆ ಅಂತ. ಪ್ರೊಬಬ್ಲಿ ವಾರ್ ಗೇಮ್ಗೆ ಏನಾದರೂ ಡಬ್ಲ್ಯೂ ಅವರು ಇದನ್ನ ಸೆಟಪ್ ಮಾಡ್ತಾ ಇದ್ದಾರೆ. ಯಾಕಂದ್ರೆ ಎಲೆ ನೈಟ್ ಅವರು ಈಗ ವಾರ್ ಗೇಮ್ಗೆ ರೆಡಿ ಆಗ್ತಾ ಇದ್ದಾರೆ. ಅದರಲ್ಲಿ ಡಬ್ಲ್ಯೂ ಅವರು ಸೆತ್ ರಾಲೆನ್ಸ್ ಅವ್ರನ್ನು ಕೂಡ ಈಗ ಸೆಟಪ್ ಮಾಡಿದ್ರೆ ಆ ಕಡೆ ನಮ್ಮ ಸೋಲೋ ಸಿಕೋವಾ, ಟೋಂಗಲೋವಾ ಹಾಗೆ ನಮ್ಮ ಟಾಮಾ ಟೋಂಗಾ ಅವ್ರನ್ನು ಕೂಡ ಇನ್ವಾಲ್ವ್ ಮಾಡಬಹುದು. ಸೊ 5 ವರ್ಸಸ್ 5 ವಾರ್ ಗೇಮು ಇಲ್ಲೇ ರೆಡಿ ಆಗ್ತಾ ಇದೆ. ನೋಡೋಣ ಗೈಸ್ ಏನಾಗುತ್ತೆ ಅಂತ. ಸದ್ಯಕ್ಕೆ ಇದೆಲ್ಲದೂ ಕೂಡ ಪ್ರಾರಂಭ ಅಷ್ಟೇ. ರೋಮನ್ ರೈನ್ಸ್ ಅವರು ಜೇಕೋ ಫಾಟು ಅವರಿಗೆ ಸೆತ್ ರಾಲೆನ್ಸ್ ಕಿಲ್ ಹಿಮ್ ಅಂತಾನು ಕೂಡ ಹೇಳಿದ್ದಾರೆ. ನೋಡೋಣ ಇದನ್ನ ಡಬ್ಲ್ಯೂ ಅವರು ಫ್ಯೂಚರ್ಗೆ ಯಾವ ರೀತಿ ತಗೊಂಡು ಹೋಗ್ತಾರೆ ಅಂತ. ಇನ್ನ ನೆಕ್ಸ್ಟ್ ಅಪ್ಡೇಟ್ ಏನಪ್ಪಾ ಅಂದ್ರೆ ನಾನು ಕೂಡ ಇದನ್ನ ಮಂಡೇ ನೈಟ್ ರೋ ಅಲ್ಲಿ ಗಮನಿಸಿದೆ. ನಮ್ಮ ರೋಮನ್ ರೈನ್ಸ್ ಅವರು ಮಂಡೇ ನೈಟ್ ರೋಗೆ ಬಂದಿದ್ರಲ್ಲ, ಇವತ್ತು ಅವರ ವರ್ಲ್ಡ್ ಹೆವಿ ಚಾಂಪಿಯನ್ಶಿಪ್ ಅಲ್ಲಿ ರೋಮನ್ ರೈನ್ಸ್ ಅವರ ಸೈಡ್ ಪ್ಲೇಟ್ಸ್ ಗಳು ನಮಗೆ ನೋಡೋದಕ್ಕೆ ಸಿಗ್ಲಿಲ್ಲ. ಡಬ್ಲ್ಯೂ ಸೈಡ್ ಪ್ಲೇಟ್ಸ್ ಗಳೇ ನೋಡೋದಕ್ಕೆ ಸಿಕ್ತು. ನಾನು ಅನ್ಕೋತಾ ಇದ್ದೆ ಏನ್ ಗುರು ರೋಮನ್ ರೈನ್ಸ್ ಅವರ ಸೈಡ್ ಪ್ಲೇಟ್ಸ್ ಇಲ್ವಲ್ಲ ಅಂತ. ಅದಾದ್ಮೇಲೆ ಗೊತ್ತಾಯ್ತು ಅದು ಪ್ರಾಬಬ್ಲಿ ಡಬ್ಲ್ಯೂ ಬಾಚ್ ಅಂತ. ಇನ್ ಸ್ವಲ್ಪ ಜನ ಭಯ ಪಡಬಹುದು, ರೋಮನ್ ರೈನ್ಸ್ ಅವರ ಕೈಯಿಂದ ಚಾಂಪಿಯನ್ಶಿಪ್ ಆದಷ್ಟು ಬೇಗ ಹೋಗ್ತಾ ಇದೆ, ಅದಕ್ಕೋಸ್ಕರ ಸೈಡ್ ಪ್ಲೇಟ್ಸ್ ನ ಡಬ್ಲ್ಯೂ ಅವರು ರಿಮೂವ್ ಮಾಡಿರಬಹುದು ಅಂತ. ಬಟ್ ನೆಕ್ಸ್ಟ್ ಬಂದಾಗ ಸೈಡ್ ಪ್ಲೇಟ್ಸ್ ಗಳು ಇರುತ್ತೆ ಅಂತ ಅನ್ಸುತ್ತೆ. ಯಾಕಂದ್ರೆ ಡಬ್ಲ್ಯೂ ಅವರು ಸೂಪರ್ ಸ್ಟಾರ್ಸ್ ಗಳಿಗೆ ರಿಯಲ್ ಚಾಂಪಿಯನ್ಶಿಪ್ ನ ಕೊಡೋದಿಲ್ಲ. ಅದರಲ್ಲೂ ಕೂಡ ರೋಮನ್ ರೈನ್ಸ್ ಅವರು ಚಾಂಪಿಯನ್ಶಿಪ್ ಬೆಲ್ಟ್ ನ ಎಲ್ಗೂ ಕೂಡ ತಗೊಂಡೇ ಹೋಗ್ತಾ ಇಲ್ಲ, ಮಂಡೇ ನೈಟ್ ರೋ ಅಲ್ಲಿ ಇಡ್ತಾ ಇದ್ದಾರೆ. ಸೊ ಹಂಗೆ ಒಂದು ಬಾಚ್ ಆಗಿ ಡಬ್ಲ್ಯೂ ಅವರು ಬೇರೊಂದು ಕಸ್ಟಮ್ ಚಾಂಪಿಯನ್ಶಿಪ್ ನ ರೋಮನ್ ರೈನ್ಸ್ ಅವರಿಗೆ ಕೊಟ್ಟಿರಬಹುದು, ರೆಪ್ಲಿಕಾ ಚಾಂಪಿಯನ್ಶಿಪ್ ನ. ಅದಕ್ಕೋಸ್ಕರ ಅವರ ಸೈಡ್ ಪ್ಲೇಟ್ ರೋಮನ್ ರೈನ್ಸ್ ಅವರ ಜೊತೆ ಇರಲಿಲ್ಲ ಅಂತ ಅನ್ಸುತ್ತೆ. ಸೊ ಅರ್ಜೆಂಟಿಗೆ ಫಿಲ್ಮ್ ಮಾಡಬೇಕಲ್ಲ, ಕೊಡ್ಬೇಕಲ್ಲ, ಅದಕ್ಕೋಸ್ಕರ ಡಬ್ಲ್ಯೂ ಅವರು ಒಂದು ರೆಪ್ಲಿಕಾ ಚಾಂಪಿಯನ್ಶಿಪ್ ನ ಕೊಟ್ಟಿರಬಹುದು ಅಷ್ಟೇ. ಇದನ್ನ ಯಾರು ಏನು ಅಂತಾನು ಕೂಡ ಅನ್ಕೊಳ್ಳೋದಕ್ಕೆ ಹೋಗ್ಬೇಡಿ. ನಮ್ಮ ನೆಕ್ಸ್ಟ್ ಅಂಡ್ ಫೈನಲ್ ಅಪ್ಡೇಟ್ ಕಡೆ ಬರೋದಾದ್ರೆ ಇದರಲ್ಲಿ ನಾವೆಲ್ಲರೂ ಕೂಡ ಅನ್ಕೊಳ್ಳೇಬೇಕು, ಹೌದು ಗುರು ಇದು ನಿಜ ಅಂತ. ಇವತ್ತು ನಮ್ಮ ಟ್ರೈಬಲ್ ಚೀಫ್ ರೋಮನ್ ರೈನ್ಸ್ ಅವರು ಜೇಕೋ ಫಾಟು ಅವ್ರನ್ನ ಅಫಿಷಿಯಲ್ ಆಗಿ ತನ್ನ ಫ್ಯಾಮಿಲಿಗೆ ವೆಲ್ಕಮ್ ಮಾಡ್ತಾರೆ. ಅಂಡ್ ಅವರ ಕತ್ತಿಗೆ ನೆಕ್ಲೆಸ್ ಆಗಿ ಹೇಳ್ತಾರೆ ಬ್ಲಡ್ ಲೈನ್ ಆಗ್ಲೂ ಕೂಡ ಇತ್ತು, ಈಗಲೂ ಕೂಡ ಇದೆ, ಫಾರ್ ಎವರ್ ಡಬ್ಲ್ಯೂ ನ ರೂಲ್ ಮಾಡ್ತಾ ಇರುತ್ತೆ. ಯಾವಾಗ ಯೋಕೋಜುನಾ ಅವರು ಡಬ್ಲ್ಯೂ ಚಾಂಪಿಯನ್ಶಿಪ್ ನ ಗೆದ್ರು ಅದು ಕೂಡ ಬ್ಲಡ್ ಲೈನ್ ಆಗಿತ್ತು. ನಮ್ಮ ಪೂರ್ವಜರು ಟೆರಿಟರಿನ ಆಳ್ವಿಕೆ ಮಾಡ್ತಾ ಇದ್ರಲ್ಲ ಅದು ಕೂಡ ಆಗ ಬ್ಲಡ್ ಲೈನ್ ಆಗಿತ್ತು. ಅಷ್ಟೇ ಅಲ್ಲ, ರಿಕೇಶಿ ಅವರು ಇಲ್ಲಿ ಬಂದು ಡ್ಯಾನ್ಸ್ ನ ಮಾಡ್ತಾ ಇದ್ರಲ್ಲ ಆಗ್ಲೂ ಕೂಡ ಇದು ಬ್ಲಡ್ ಲೈನ್ ಆಗಿತ್ತು. ಅಂಡ್ ಉಮಾಗ ಅವರು ರಸಲ್ಮೇನಿಯಾನ ಮೇನ್ ಇವೆಂಟ್ ಮಾಡಿದ್ರಲ್ಲ ಆಗ್ಲೂ ಕೂಡ ಅದು ಬ್ಲಡ್ ಲೈನ್ ಆಗಿತ್ತು. ಊಸಸ್ಗಳು ಗ್ರೇಟೆಸ್ಟ್ ಟ್ಯಾಗ್ ಟೀಮ್ ಚಾಂಪಿಯನ್ಸ್ ಆದ್ರಲ್ಲ ಆಗ್ಲೂ ಕೂಡ ಅದು ಬ್ಲಡ್ ಲೈನ್ ಆಯ್ತು. ನಾನು ಟ್ರೈಬಲ್ ಚೀಫ್ ಬಾರ್ನ್ ಆದ್ನಲ್ಲ ಅದು ಕೂಡ ಬ್ಲಡ್ ಲೈನ್ ಆಗಿತ್ತು. ಅಂಡ್ ಈಗಲೂ ಕೂಡ ಇದು ಬ್ಲಡ್ ಲೈನ್ ಆಗಿದೆ. ಬ್ಲಡ್ ಲೈನ್ ಆಗಿಂದನೂ ಕೂಡ ಇದೆ, ಈಗಲೂ ಕೂಡ ಇದೆ, ಮುಂದೆನೂ ಕೂಡ ಇರುತ್ತೆ. ಇವನ್ ಜೇಕೋ ಫಾಟು ನಿನ್ನ ಮಕ್ಕಳು ಹಾಗೆ ನನ್ನ ಮಕ್ಕಳು ಫ್ಯೂಚರ್ ಅಲ್ಲಿ ಟ್ಯಾಗ್ ಟೀಮ್ಸ್ ಆದಾಗ್ಲೂ ಕೂಡ ಅದು ಬ್ಲಡ್ ಲೈನ್ ಆಗೇ ಇರುತ್ತೆ ಅಂತ ರೋಮನ್ ರೈನ್ಸ್ ಅವರು ಎಲ್ಲರನ್ನೂ ಕೂಡ ಮೆನ್ಷನ್ ಮಾಡ್ತಾರೆ. ಬಟ್ ಇಲ್ಲಿ ಅವರು ರಾಕ್ ಅವ್ರನ್ನ ಮೆನ್ಷನ್ ಮಾಡೋದಿಲ್ಲ. ಸೊ ಪಾಯಿಂಟ್ ಟು ಬಿ ನೋಟೆಡ್ ಅಂತಾನೆ ಹೇಳ್ಬೇಕು. ಯಾಕಂದ್ರೆ ರಾಕ್ ಅವರು ಡಬ್ಲ್ಯೂ ಕಂಪನಿಗೆ ಏನೆಲ್ಲ ಮಾಡಿದ್ದಾರೆ ನಿಮ್ಮೆಲ್ಲರಿಗೂ ಕೂಡ ಗೊತ್ತೇ ಇರಬಹುದು. ಅಂಡ್ ರೋಮನ್ ರೈನ್ಸ್ ಅವರು ರಾಕ್ ಅವ್ರನ್ನ ಮೆನ್ಷನ್ ಮಾಡಲೇಬೇಕಾಗಿತ್ತು, ಬಟ್ ಅವರು ರಾಕ್ ಅವ್ರನ್ನ ಮೆನ್ಷನ್ ಮಾಡಲಿಲ್ಲ. ಸೊ ಇದೇನಾದ್ರೂ ಒಂದು ಟೀಸರ್ ನಮಗೆ ರಾಕ್ ಆಗಿ ರೋಮನ್ ರೈನ್ಸ್ ಅವರ ಮ್ಯಾಚ್ ನಮಗೆ ನೆಕ್ಸ್ಟ್ ರಸಲ್ಮೇನಿಯಾದಲ್ಲಿ ನೋಡೋದಕ್ಕೆ ಸಿಗುತ್ತಾ ಅಂತ ಇಂಟರ್ನೆಟ್ ಅಲ್ಲಿ ಸಿಕ್ಕಾಪಟ್ಟೆ ಸ್ಪೆಕ್ಯುಲೇಷನ್ ನಮಗೆ ನೋಡೋದಕ್ಕೆ ಸಿಗ್ತಾ ಇದೆ. ಸದ್ಯಕ್ಕೆ ಡಬ್ಲ್ಯೂ ಅವರು ಅದನ್ನ ಆಪ್ಷನ್ ಅಲ್ಲಿ ಕನ್ಸಿಡರ್ ಮಾಡಿದ್ದಾರೆ ಅಂತಾನೆ ಹೇಳ್ಬೇಕು. ನೋಡೋಣ ಗಾಯ್ಸ್ ಯಾಕೆ ರೋಮನ್ ರೈನ್ಸ್ ಅವರು ರಾಕ್ ಅವ್ರನ್ನ ಮೆನ್ಷನ್ ಮಾಡಲಿಲ್ಲ, ಇದಕ್ಕೇನಾದ್ರೂ ಕಾರಣ ಇದೆಯಾ ಅಥವಾ TKO ಹಾಗೆ ರಾಕ್ ಅವರ ನಡುವೆ ಸಂಬಂಧ ಏನಾದ್ರೂ ಸರಿಯಾಗಿಲ್ವಾ? ಯಾಕಂದ್ರೆ TKO ಅವರು ರಾಕ್ ಅವ್ರನ್ನ ವೈಟ್ ಹೌಸ್ UFC ಶೋಗೆ ಕರೆದಿದ್ರು, ಬಟ್ ರಾಕ್ ಅವರು ಬಂದಿರಲಿಲ್ಲ. ಆ ಒಂದು ವಿಚಾರಕ್ಕೆ ಏನಾದ್ರೂ ರೋಮನ್ ರೈನ್ಸ್ ಅವರ ಕೈಯಲ್ಲಿ ರಾಕ್ ಅವ್ರನ್ನ ಮೆನ್ಷನ್ ಮಾಡಿಸ್ಲಿಲ್ವಾ ಅಥವಾ ಸ್ಟೋರಿ ಲೈನ್ ವಿಚಾರವಾಗಿ ರೋಮನ್ ರೈನ್ಸ್ ಅವರ ಕೈಯಲ್ಲಿ ರಾಕ್ ಅವ್ರನ್ನ ಮೆನ್ಷನ್ ಮಾಡಿಸ್ಲಿಲ್ವಾ? ಸಿಕ್ಕಾಪಟ್ಟೆ ಕನ್ಫ್ಯೂಷನ್ ಕಾಣಿಸ್ತಾ ಇದೆ. ನಿಮ್ಗೇನ್ ಅನ್ಸುತ್ತೆ ಗಾಯ್ಸ್, ರಾಕ್ ಅವ್ರನ್ನ ರೋಮನ್ ರೈನ್ಸ್ ಅವರು ಯಾಕೆ ಮೆನ್ಷನ್ ಮಾಡಲಿಲ್ಲ? ನಿಮ್ಮ ಅನಿಸಿಕೆನ ಕಮೆಂಟ್ ಮಾಡಿ ಅಂತ ಹೇಳ್ತಾ ಸಿ ಯು ಗೈಸ್ ಇನ್ ಮೈ ನೆಕ್ಸ್ಟ್ ವಿಡಿಯೋ.